ಬಳ್ಳಾರಿ ನಗರದ ಕೌಲ್ ಬಜಾರ್ನಿಂದ ಗುಗ್ಗರಹಟ್ಟಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲಿ ಸಂಚಾರದ ಸುರಕ್ಷತೆಯನ್ನು ಹೆಚ್ಚಿಸಲು ಬ್ಯಾರಿಕೇಡ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಕಾರ್ಯವನ್ನ ಮಾಜಿ ಸಚಿವ ಹಾಗೂ ಹಾಲಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ಅವರ ಅನುದಾನದ ಮೂಲಕ ಪೂರ್ಣಗೊಳಿಸಲಾಗಿದೆ. ಹಲವಾರು ವರ್ಷಗಳಿಂದ ನಿರ್ಲಕ್ಷ್ಯಗೊಂಡಿದ್ದ ಈ ರಸ್ತೆಯಲ್ಲಿ ಅನೇಕ ಶಾಲೆಗಳು ಮತ್ತು ಕಾಲೇಜುಗಳು ಇದ್ದು, ವಿಶೇಷವಾಗಿ ರಾತ್ರಿ ವೇಳೆ ವೇಗವಾಗಿ ಓಡಾಡುವ ವಾಹನಗಳಿಂದ ಸ್ಥಳೀಯರಿಗೆ ತೊಂದರೆ ಉಂಟಾಗುತ್ತಿತ್ತು. ಸಾರ್ವಜನಿಕರಿಂದ ಬಂದ ದೂರಿನ ಮೇರೆಗೆ ಶಾಸಕರಿಗೆ ಮಾಹಿತಿ ನೀಡಲಾಗಿದ್ದು, ಅವರು ತಕ್ಷಣ ಸ್ಪಂದಿಸಿ ಕೇವಲ 2 ದಿನಗಳಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆ ಒದಗಿಸಿದ್ದಾರೆ. ಈ ಕುರಿತು ಕಾಂಗ್ರೆಸ್ ಮುಖಂಡ ಗೋವಿಂದ ಮಾಧ್ಯಮದ ಜೊತೆ ಮಾತನಾಡಿ, ಸಾರ್ವಜನಿಕರ ಸುರಕ್ಷತೆ ನಮ್ಮ ಆದ್ಯತೆಯಾಗಿದ್ದು ಶಾಸಕರು ತ್ವರಿತ ಕ್ರಮ ಕೈಗೊಂಡಿದ್ದಾರೆ. ಬ್ಯಾರಿಕೇಡ್ ವ್ಯವಸ್ಥೆಯಿಂದ ವಾಹನ ಸಂಚಾರ ನಿಯಂತ್ರಿತವಾಗಿ ಸ್ಥಳೀಯರ ಸಮಸ್ಯೆ ನಿವಾರಣೆಯಾಗಲಿದೆ ಎಂದು ಅವರು ತಿಳಿಸಿದರು. ನಮಸ್ಕಾರ. ಇದು ವಾರ್ಡ್ ನಂಬರ್ 29ಗೆ ಸಂಬಂಧಪಟ್ಟಿದ್ದಂಥ ಏರಿಯಾ. ಇದು ಕೌಲ್ ಬಜಾರ್ ಟು ಗುಗ್ರೇಟ್ಗೆ ಹೋಗೋ ಮೇನ್ ರಸ್ತೆ, ಇದು ಮುಖ್ಯ ರಸ್ತೆ. ಇಲ್ಲಿ ಈ ರಸ್ತೆಯಲ್ಲಿ ಬ್ಯಾರಿಕೇಡ್ಸ್ ಇಷ್ಟು ವರ್ಷ ಆಯಿತು ಇದ್ದೇ ಇಲ್ಲ. ಇದಕ್ಕಿಂತ ಮುಂಚೆ ಭಾರಿ ಇಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಆಗಲಿ, ಬ್ಯಾರಿಕೇಡ್ಸ್ ಇಲ್ಲದಕ್ಕೆ ಕೆಳಗೆ ಬಿದ್ದಿರೋದು, ಅನಾಹುತಗಳು ಭಾರಿ ಆದವು. ಇಲ್ಲಿ ಸ್ಕೂಲ್ ಮಕ್ಕಳು ಅಡ್ಡಾಡ್ತಾರೆ ಜಾಸ್ತಿ, ಮತ್ತು ಆಫೀಷಿಯಲ್ಸು ಅಡ್ಡಾಡ್ತಾರೆ. ಇದೇ ರಸ್ತೆಯಿಂದ ಜಾಸ್ತಿ ಜನ ಅಡ್ಡಾಡ್ತಾರೆ. ಮೊನ್ನೆ ನಾವೊಂದು ನಮ್ಮ MLA ಸಾಹೇಬ್ರಿಗೆ ನಾಗೇಂದ್ರ ಅಣ್ಣನವ್ರಿಗೆ ತಿಳಿಸಿದ್ವಿ. ಅವರು ಅನುದಾನದಲ್ಲಿ ಇಮಿಡಿಯೇಟ್ಲಿ ಆಗಿ ಇದನ್ನು ಈ ಬ್ಯಾರಿಕೇಡ್ಸ್ ಹಾಕಿಕೊಡು, ಇಲ್ಲಿ ಎಲ್ಲರಿಗೆ ಜನಕ್ಕೆ ತೊಂದರೆ ಆಗಬಾರ್ದು ಯಾವುದೇ ರೀತಿಯಿಂದ, ಇದಕ್ಕೆ ಅನುಕೂಲ ಮಾಡಿಕೊ ಅಂತ ಹೇಳಿದ್ದಕ್ಕೆ ಮೊನ್ನೆ ಒಂದು 2 ಡೇಸ್ ಆಯ್ತು ಇದನ್ನು ಹಾಕಿದ್ದದಕ್ಕೆ. ಇದು ನಾಗೇಂದ್ರ ಅಣ್ಣವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾಯಿದ್ದೀವಿ. ನಮಸ್ಕಾರ. ನಮ್ಮದು ಬಳ್ಳಾರಿಯಲ್ಲಿ ಲೋಟಸ್ ಕಾಲೋನಿಗೆ ಭಾಳ ಸಮಸ್ಯೆ ಇತ್ತು. 2 ವರ್ಷದಿಂದ ಭಾಳ ಸಮಸ್ಯೆ ಇತ್ತು. ನಾವು ಓಡ್ತಾಯಿದ್ದೀವಿ, ಗೌರ್ಮೆಂಟ್ ಕಡೆ ಹೋದೀವಿ, ಆಫೀಸ್ ಕಡೆ ಹೋದೀವಿ, ಕೆಲಸ ಆಗಿಲ್ಲ. ಲಾಸ್ಟಿಗೆ ವಾಟ್ರ್ ಲೈನ್ ಕೂಡ ಅವರು ಶಾಂಕ್ಷನ್ ಮಾಡೋಕ್ಕಾಗಿಲ್ಲ. ನಮಗೆ ಎಷ್ಟು ತೊಂದರೆ ಆಗ್ತಿತ್ತು. 4 ವರ್ಷ ಆಯಿತು ನಮ್ಮದು ಇದು ವಾಟ್ರ್ ಲೈನಿಗೆ, ರೋಡಿಗೆ ಇದು ನಮ್ಮ ಬ್ಯಾರಿಕೇಡ್ ಬೇಕಂತ ಎಲ್ಲ ಆಫೀಸರ್ಗಳು ಹೇಳಿ ನಾವು, ಬಟ್ ಒಬ್ಬರು ಕೂಡ ಕ್ಯೂನಾಗ ಹಾಸ್ಕೊಂಡಿಲ್ಲ. ಲಾಸ್ಟ್ಗೆ ನಾವು ಇದು ಆಗಲ್ಲ ಅಂತ ನಮ್ಮದು MLA ಸಾಹೇಬರು ಇದ್ದರು, ನಾಗೇಂದ್ರ ಸಾರು, ಅವ್ರ ಕಡೆಯಿಂದ ಮತ್ತು ನಮ್ಮದು ಕಾರ್ಪೊರೇಟ್ರ್ 29 ಕಾರ್ಪೊರೇಟ್ರಲ್ಲಿ ಗೋವಿಂದ ಸಾರು ಅವರು ಇದ್ದರು. ಅವ್ರು ಇಟ್ಕೊಂಡು ಇಷ್ಟು ಕೆಲಸ ಮಾಡಿಸ್ಕೊಂಡು ಬರ್ತಿದ್ವಿ. ಅವರಿಂದ ಅವರು ಬ್ಯಾಕ್ ಸೈಡು ಇದ್ದೀವಿ ಅಂತ ನಮ್ಗೆ ಹೇಳಿದಕ್ಕೋಸ್ಕರ ಅವ್ರು ಇಟ್ಕೊಂಡು ನಾವು ಹೋರಾಟ ಮಾಡ್ತಿದ್ದೀವಿ. ಈಗ ಆ ಕೆಲಸ ನಮಗೆ ಸ್ವಲ್ಪ ಒನ್ ಬೈ ಒನ್ ಆಗಕತ್ತೇವ. ಈಗ ನಮಗೆ ರೋಡ್ ಇದ್ದಿಲ್ಲ. ಫಸ್ಟು ನಮ್ಮ ಮನೆಗೆ ಬರಬೇಕಂದ್ರೆ 20 ತಿಂಗಳಲ್ಲಿ 25 ಆಟೋ ಚೇಂಜ್ ಆಗ್ಯಾವ. 2 ವರ್ಷ ಬ್ಯಾಕ್ ಸೈಡ್ ಅಷ್ಟು ತೊಂದರೆ ಇತ್ತು ನಮಗೆ. ಅದು ಈಗ ನಮಗೆ ಕ್ಲಿಯರ್ ಆಯಿತು ರೋಡಿಂದು.